ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಇದು ಕಾಶಿಯ ಮೂರನೇ ಭಾಗ. ಒಂದನೇ ಭಾಗದಲ್ಲಿ ಕಾಶಿ ವಿಶ್ವನಾಥರ ದೇವಸ್ಥಾನ ಮತ್ತೆ ಬೇರೆ ದೇವಸ್ಥಾನಗಳನ್ನ ನಾವು ನೋಡಿದ್ವಿ. ಎರಡನೇ ಭಾಗದಲ್ಲಿ ಮಣಿಕರ್ಣಿಕಾ ಘಾಟ್ ಅನ್ನ ನೋಡಿದ್ವಿ. ಮೂರನೇ ಭಾಗದಲ್ಲಿ ದಶಾಶ್ವಮೇಧ ಮತ್ತು ಹಠಯೋಗಿಗಳನ್ನ ನಾವು ನೋಡ್ತೀವಿ. ಇಲ್ಲಿ ಉತ್ತರ ಪ್ರದೇಶದ ಕಾಶಿಯಲ್ಲಿ ನನಗೆ ವಿಶೇಷವಾಗಿ ಕಂಡಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠ. ಎಲ್ಲಿಯ ಕರ್ನಾಟಕ, ಎಲ್ಲಿಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಕನ್ನಡ ನೋಡಲಿಕ್ಕೆ ತುಂಬ ಖುಷಿಯಾಯಿತು. ಮೊದಲೇ ಗೊತ್ತಿದ್ರೆ ಆದಿಚುಂಚನಗಿರಿ ಮಠದಲ್ಲೇ ಜಾಗ ಹುಡುಕ್ಬೋದಾಗಿತ್ತು. ಈಗಲೂ ತೊಂದರೆ ಇಲ್ಲ. ನೆಕ್ಸ್ಟ್ ಯಾರಾದರೂ ಬಂದರೆ ಮಣಿಕರ್ಣಿಕಾ ಘಾಟ್ಗೆ ಹೋಗುವ ದಾರಿಲಿದೆ, ಉಪಯೋಗಿಸ್ಕೊಳ್ಳಿ. ಇದು ರುದ್ರೇಶ್ವರ ಮಹಾದೇವ ಮಂದಿರ ಅಂತ ತುಂಬಾ ಪುರಾತನವಾದ ದೇವಸ್ಥಾನ. ಕ್ಯಾಮ್ರಾ ಮತ್ತೆ ಫೋಟೋ ಇವೆಲ್ಲ ಅಲೋ ಇಲ್ಲ, ಆದ್ರೂ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಮಣಿಕರ್ಣಿಕಾ ಘಾಟಿಂದ ದಶಾಶ್ವಮೇಧ ಘಾಟ್ಗೆ ಹೋಗುವಂತಹ ದಾರಿಲಿದೆ. ಎಷ್ಟು ಪುರಾತನ ದೇವಸ್ಥಾನ ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ತುಂಬಾ ಹಳೆಯ ದೇವಸ್ಥಾನ. ಸ್ನೇಹಿತರೆ, ಕಾಶಿಲಿ ದೇವಸ್ಥಾನಗಳಷ್ಟೇ ಅಲ್ಲ ಸುಂದರವಾಗಿರೋದು, ಸುಂದರವಾದ ಕಟ್ಟಡಗಳು ಕೂಡ ರಸ್ತೆ ಬದಿಲಿ, ಅಂದರೆ ಎರಡೂ ಬದಿಯಲ್ಲಿ ತುಂಬ ಸುಂದರವಾದ ಕಟ್ಟಡಗಳಿದ್ದಾವೆ. ಅವುಗಳಲ್ಲೂ ಕೂಡ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬಿಡಿಸಿದ್ದಾರೆ. ಇಲ್ಲಿ ಆದಿಗುರು ಶಂಕರಾಚಾರ್ಯರ ಮಠ ಇದೆ. ಒಳಗಡೆ ಹೋದ್ರೆ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದ ಮುಂದೆಗಡೆ ಬಣ್ಣಗಳನ್ನು ಇಟ್ಟಿದ್ದಾರೆ. ಉತ್ತರ ಭಾರತೀಯರು ಬಣ್ಣ ಪ್ರಿಯರು. ಆ ಬಣ್ಣಗಳನ್ನು ನೋಡಿದ್ರೆ ಅತಿ ಹೆಚ್ಚು ಸ್ಯಾಚುರೇಷನ್ ಅಂತಾರೆ, ಕಣ್ಣಿಗೆ ಕಟ್ಟೋದು, ಕಣ್ಣು ಬಿಡಕ್ಕಾಗಲ್ಲ, ಅಷ್ಟು ಒಳಪನ್ನು ಇದೆ ಅಂತ ಬಣ್ಣಗಳಿವೆಲ್ಲ. ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿರುವ ನಗರಿ ಇದು. ಮಹರ್ಷಿ ಬೃಹಸ್ಪತಿಯವರ ದೇವಸ್ಥಾನವಿದೆ. ದೂರದಿಂದ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಮೇಲುಗಡೆ ಹಾಕಿದ್ದಾರೆ. ಸ್ನೇಹಿತರೆ, ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಎಷ್ಟು ಪ್ರಸಿದ್ಧವಾಗಿದೆಯೋ ಅಷ್ಟೇ ಪ್ರಸಿದ್ಧವಾಗಿರ್ತವೆ ಇಲ್ಲಿನ ಸೀರೆಗಳು. ಅವುಗಳನ್ನು ಒಂದು ಝಲಕ್ ನೋಡ್ಕೊಂಬರೋಣ. ವಾಷಬಲ್, ನಾನ್ ವಾಷಬಲ್, ಡಿಜಿ ವಾಶ್, ಈಸಿ ವಾಶ್. ಸ್ನೇಹಿತರೆ, ಸೀರೆಗಳು ತುಂಬ ಚೆನ್ನಾಗಿರ್ತವೆ. ಆದರೆ ಈ ಬನಾರಸ್ ಸೀರೆಗಳ ವಿಶೇಷತೆಗಳ ಜೊತೆಗೆ ಇವುಗಳನ್ನು ಸೆಣೆಯಂಗಿಲ್ಲ ಮತ್ತು ಬ್ರಷಲ್ಲಿ ಉಜ್ಜಂಗಿಲ್ಲ. ಅಷ್ಟು ಬಿಟ್ಟರೆ ತುಂಬ ಕಡಿಮೆ ರೈಟು. ಇಲ್ಲಿ ತುಂಬ ಜಾಸ್ತಿ ರೈಟ್ ಹೇಳ್ತಾರೆ, ಆದರೆ ನಾವು ಕಡಿಮೆ ಮಾಡಿಸ್ಕೊಂಡು ತಗೋಬೇಕು. ಇದು ಒಂದು ಸಣ್ಣ ಶಾಪ್ ಅಷ್ಟೇ, ನಾನು ದೊಡ್ಡ ಶಾಪ್ಗೇನು ಹೋಗಿಲ್ಲ. ಹಿಂದೆ ಹೇಳಿದ್ದೆ, ತುಂಬ ಜನ ಹಠಯೋಗಿಗಳನ್ನು ನೋಡ್ಬೋದು ಅಂತ. ತಪಸ್ವಿಗಳು, ಋಷಿಗಳು ಅಥವಾ ಸನ್ಯಾಸಿಗಳನ್ನು ಇಲ್ಲಿ ನೋಡ್ಬೋದು. ಇದು ಬರೀ ಶಾಂಪಲ್ ಅಷ್ಟೇ. ಈಗ ನಾನು ನಿಮಗೊಂದು ವಿಶೇಷತೆಯನ್ನು ತೋರಿಸ್ತೀನಿ. ನಮಗೆ ಭಯಂಕರ ಅಂತ ಅನಿಸಿದ್ರು ಅವ್ರಿಗೆ ಯಾವುದೇ ರೀತಿಯ ಭಾವನೆಗಳು ಅನಿಸಲ್ಲ, ಭಯ ಆಗಲ್ಲ. ತಲೆಬುರುಡೆ ಅಥವಾ ಬೇರೆ ಬೇರೆ ರೀತಿಯ ಈ ಮೂಳೆ, ಕೈಯೆಲುಬುಗಳು, ಕಾಲೆಲುಬುಗಳು ಎಲ್ಲ ಇಟ್ಕೊಂಡಿದ್ದಾರೆ ಇವರು. ಎಕ್ಸೆಲ್ ಸೂಪರ್ನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾರೆ ಇಬ್ಬರು. ಅವರು ಯಾವ ರೀತಿಯ ಸನ್ಯಾಸಿಗಳು ಅಂತ ನಮಗೂ ಗೊತ್ತಿಲ್ಲ. ಕೆಲವೊಮ್ಮೆ ನಾಗಾ ಸಾಧುಗಳು ಅಂತ ಕೂಡ ಕರೀತಾರೆ. ಇವರು ಯಾವಾಗ ಎಲ್ಲಿರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕುಂಭಮೇಳದ ಸಮಯದಲ್ಲಿ ಮಾತ್ರ ಪ್ರಪಂಚದಲ್ಲೇ ಅತಿ ಹೆಚ್ಚು ನಾಗಾ ಸಾಧುಗಳನ್ನು ನಾವು ನೋಡ್ಬೋದು. ಇಲ್ಲಿಗೆ ಹೋಗ್ಲಿಕ್ಕೆ ನನಗೂ ಭಯ ಇದೆ. ಕಾಲಿನ ಎಲುಬು ಮತ್ತು ಮೂಳೆ ನೋಡಿ, ತಲೆಬುರುಡೆ ಎಲ್ಲ ಯಾವ ರೀತಿ ಕಾಣ್ತಾ ಇದೆ. ಅವರು ಬಂಗಿ ಅಥವಾ ಏನೋ ಚುಟ್ಟನೋ ಏನೋ ಸೇರ್ತಾ ಇದ್ದಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಬನ್ನಿ ಮುಂದೆ ಹೋಗೋಣ. ಒಂದು ದಿನ ಪೂರ್ತಿ ಕಾಶಿಯಲ್ಲಿ ಓಡಾಡಿದರೆ ಇಂತಹ ಸಾವಿರಾರು ಜನ ಸಾಧುಗಳನ್ನು ನೋಡ್ಬೋದು. ಸ್ನೇಹಿತರೆ, ಪ್ರಪಂಚದಲ್ಲೇ ಭಾರತದಲ್ಲಿದ್ದಷ್ಟು ವಿಶೇಷತೆಗಳು ಬೇರೆ ಯಾವುದೇ ದೇಶಗಳಲ್ಲಿ ಕಂಡುಬರೋದಿಲ್ಲ. ಭಾರತವನ್ನು ಒಂದು ಸುತ್ತು ಹೊಡೆದ್ರೆ ಪ್ರಪಂಚವನ್ನೇ ಸುತ್ತಿದಷ್ಟು ಅನುಭವ ಆಗುತ್ತೆ. ನೋಡಿ, ಇಲ್ಲೊಂದು ವಿಶೇಷತೆ. ಪ್ರಾಣಿಯನ್ನು ಇಲ್ಲಿ ಇಟ್ಕೊಂಡು ಅವರು ಯಾವ ರೀತಿ ಏನು ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಇಂತಹ ಅನೇಕ ರೀತಿಯ ದೃಶ್ಯಗಳನ್ನು ನೀವು ಕಾಶಿಲಿ ನೋಡ್ಬೋದು. ಸ್ನೇಹಿತರೆ, ಈ ದಶಾಶ್ವಮೇಧ ಘಾಟ್ಗೆ ಬಂದರೆ 10 ಅಶ್ವಗಳು, 10 ಕುದುರೆಗಳ ಯಜ್ಞ ಮಾಡಿರುವಂತಹ ಚಿತ್ರಣಗಳನ್ನು ನೀವು ಇಲ್ಲಿ ನೋಡ್ಬೋದು. ಮ್ಯಾಪ್ಸ್ ಆಫ್ ವಾರಣಾಸಿ ಘಾಟ್ ಅಂತ ಇಲ್ಲಿದೆ. ಈ ನಕ್ಷೆಯ ವಿಶೇಷತೆ ಏನು ಅಂದರೆ, ಈ ನಕ್ಷೆಯಲ್ಲಿ ಗಂಗಾ ನದಿಯ ಪಕ್ಕದಲ್ಲಿ ಅಥವಾ ದಡದಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನಗಳು, ದೊಡ್ಡ ದೊಡ್ಡ ಮಂದಿರಗಳು ಅಥವಾ ಇತಿಹಾಸದ ಕುರುಹುಗಳು, ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಣ್ಣದಾಗಾದ್ರೂ ಇಲ್ಲಿ ಝೂಮ್ ಮಾಡಿ ನೋಡಿದರೆ ನಮಗೆ ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ಸ್ನೇಹಿತರೆ, ಈಗ ನಾವು ದಶಾಶ್ವಮೇಧ ಘಾಟ್ ಅಂತ ಏನಂತೀವಿ, ಆ ಘಾಟ್ ಹತ್ರ ಬರ್ತಾ ಇದ್ದೀವಿ. ಕೆಳಗಡೆ ಇರೋದೇ ಗಂಗಾ ನದಿ, ಅಲ್ಲಿ ದೋಣಿಗಳೆಲ್ಲ ಇದ್ದಾವೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ನೋಡಿ, ಈ ರೀತಿ ಹಲವಾರು ನಾಗಾ ಸಾಧುಗಳನ್ನು ಇಲ್ಲೂ ಕೂಡ ನಾವು ನೋಡ್ಬೋದು.
ಇಲ್ಲಿನ ವಿಶೇಷತೆಗಳ ಜೊತೆಗೆ ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ನಾವು ಇಲ್ಲಿನ ಮಹತ್ವವನ್ನು ತಿಳಿಬೋದು. ಪೌರಾಣಿಕವಾಗಿ 2 ಕಥೆಗಳನ್ನು ಇಲ್ಲಿ ಹೇಳ್ತಾರೆ. ಬ್ರಹ್ಮನು ಶಿವನನ್ನು ಇಲ್ಲಿಗೆ ಸ್ವಾಗತ ಮಾಡಲಿಕ್ಕೋಸ್ಕರ ತಾನೇ ಸೃಷ್ಟಿ ಮಾಡಿದ ಘಾಟ್ ಅಂತ ಕರೀತಾರೆ. ಮತ್ತೊಂದು ಪೌರಾಣಿಕ ಕಥೆ ಅಂದರೆ ಬ್ರಹ್ಮನು ಇಲ್ಲಿ ದಶಾಶ್ವಮೇಧ ಅಂದರೆ 10 ಕುದುರೆಗಳ ಯಜ್ಞವನ್ನು ಮಾಡಿದ್ದಕ್ಕಾಗಿ ಇದನ್ನು ದಶಾಶ್ವಮೇಧ ಘಾಟ್ ಅಂತ ಕೂಡ ಕರೀತಾರಂತೆ. ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ಗಂಗಾ ಮಾತೆಯ ದೇವಸ್ಥಾನ. ಇತಿಹಾಸದಲ್ಲಿ ಬರವಣಿಗೆಯಲ್ಲಿ ದಾಖಲಾಗಿರುವ ವಿಚಾರ ಅಂದರೆ ನಾಗವಂಶದ ರಾಜ ವೀರಸೇನನು ಕುಶಾನರ ವಿರುದ್ಧ ಗೆದ್ದ ನಂತರ 10 ಅಶ್ವಮೇಧ ಯಜ್ಞಗಳನ್ನು ಈ ಘಾಟಲ್ಲಿ ಮಾಡಿದ್ದಕ್ಕಾಗಿ ಇದನ್ನು ದಶಾಶ್ವಮೇಧ ಘಾಟ್ ಅಂತ ಕರೀತಾರೆ ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿದೆ. ಈಗಿರುವ ಈ ಘಾಟನ್ನು 1748ರಲ್ಲಿ ಮರಾಠರ ಪೇಶ್ವೆ ಬಾಲಾಜಿ ಬಾಜಿರಾವ್ ಅವರು ನಿರ್ಮಿಸಿದ್ದು. ನಂತರ 1774ರಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ನಿರ್ಮಿಸಿದ್ರಲ್ಲ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನು ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಸ್ನಾನ ಮಾಡಿ ನಂತರ ಕಾಶಿ ವಿಶ್ವನಾಥನ ದರ್ಶನ ಪಡೆಯೋದು ಒಳ್ಳೆಯದು. ಮತ್ತು ಇಲ್ಲಿನ ಪದ್ಧತಿಯು ಕೂಡ ಅದೇ ಆಗಿದೆ. ಇಲ್ಲಿ ನಡೆಯುವ ಗಂಗಾರತಿಗೆ ಇನ್ನೂ 1 ಗಂಟೆ ಇರೋದ್ರಿಂದ ಮೇಲ್ಗಡೆ ಎಲ್ಲ ಓಡಾಡ್ಕೊಂಬರೋಣ ಅಂತ ಬಂದರೆ ಇಲ್ಲಿ ನಡೆಯುವಂತಹ ಹಠಯೋಗ ಅಥವಾ ಹಠಯೋಗಿಗಳ ನೋಟ ಅಥವಾ ಅವ್ರನ್ನ ನೋಡೋ ಅಂತಹ ವಿಧಾನ ಇದೆಯಲ್ಲ ಅದು ಒಂದು ವಿಭಿನ್ನವಾದ ಅನುಭವಗಳನ್ನು ನೀಡುತ್ತೆ. ಯಾಕಂದರೆ ಗಂಟೆಗಟ್ಟಲೆ ಈ ರೀತಿ ಡಮರುಗ ಬಾರಿಸೋದಾಗಿರಲಿ, ಮಂಡಿಕಾಲ ಹಾಕ್ಕೊಂಡು ಕುಂತ್ಕೊಳ್ಳೋದಾಗಿರಲಿ ಇವೆಲ್ಲ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಮುಂಚೆ ನಾನು ನೋಡಿದೆ ಇವರು ಮಂಡಿಕಾಲ ಹಾಕ್ಕೊಂಡು ಮಲಿಕೊಂಡಿದ್ರು. ಆದರೆ ಈಗ ಇವರನ್ನು ನೋಡಿ ಗಂಟೆಗಳಗಟ್ಟಲೆ ಬಡಿತಾನೆ ಇದ್ದಾರೆ. ಆ ರೀತಿ ಡಮರುಗವನ್ನು ಬಾರಿಸೋದು, ಕೈ ಮೇಲೆ ಕೆತ್ಕೊಂಡು ಇದೆಲ್ಲ ಅಷ್ಟು ಸುಲಭನಾದ ವಿಚಾರ ಅಲ್ಲ. ಇಂತಹ ಹಲವಾರು ಜನ ಹಠಯೋಗಿಗಳನ್ನು ನೀವು ಕಾಶಿ ಯಾತ್ರೆಯಲ್ಲಿ ನೋಡ್ಬೋದು. ಗಂಗಾರತಿ ಸಮಯ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರೂ ಆತುರಾತುರವಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಇರೋಂತಹ ಕ್ರೌಡು ಅಂತಂದರೆ ಮನೆ ಮೇಲಿರ್ತಾರೆ ನೋಡಿ, ಅಲ್ಲಿ ದೂರದಲ್ಲಿ ದೇವಸ್ಥಾನದ ಮೇಲುಗಡೆ ಕುಂತಿದ್ದಾರಲ್ಲ ಅವರು ಕೂಡ ಗಂಗಾರತಿಗೆ ಕಾಯ್ತಾ ಇರೋದು. ಇದು ಗಂಗಾ ದೇವಸ್ಥಾನ, ಗಂಗಾ ಮಾತೆಯ ದೇವಸ್ಥಾನ. ಈ ದೇವಸ್ಥಾನದ ಮೇಲೂ ಕೂಡ ಇದ್ದಾರೆ. ಆಮೇಲೆ ಅಕ್ಕಪಕ್ಕದ ದೇವಸ್ಥಾನಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಬೋಟ್ಗಳಾಗಿರ್ಬೋದು, ಈ ಎಲ್ಲವುಗಳ ಮೇಲೆ ಅಂದರೆ ಒಂದು ಸೀಟ್ಗೆ 100, 200, 300 ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಮನೆ ಮೇಲೆ ಗಂಗಾರತಿಯನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾರಲ್ಲ ಆ ಮನೆ ಮೇಲೂ ಕೂಡ ಅವರೆಲ್ಲ ನಿಂತಿರೋದು ಗಂಗಾರತಿ ನೋಡಲಿಕ್ಕೋಸ್ಕರನೇ. ಗಂಗಾರತಿಗಿಂತ ಮುಂಚೆ ಇಲ್ಲೊಂದು ಸಾರಿ ಗಂಗೆಯನ್ನು ಸ್ಪರ್ಶ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಕಾಶಿ, ವಾರಣಾಸಿ, ಬನಾರಸ್ಸು ಈ ರೀತಿ 3 ಹೆಸರುಗಳಿಂದ ಕರೆಯುವಂತಹ ಈ ಹರಿಶ್ಚಂದ್ರನ ಕಾಲದಿಂದ ಬಂದಿರುವಂತಹ ಸಂಪ್ರದಾಯವನ್ನ ಇವತ್ತು ಕೂಡ ಪಾಲಿಸ್ತಾ ಇರೋದನ್ನ ಒಂದ್ ಕಡೆಯಿಂದ ನೋಡಿದ್ದೀರಾ. ಹೆಜ್ಜೆಗೂ ದೇವಸ್ಥಾನಗಳಿದಾವೆ, ಹೆಜ್ಜೆ ಹೆಜ್ಜೆಗೂ ಭಕ್ತಿ ಇದೆ, ಸಾವು ಇದೆ, ನರಕ ಇದೆ, ದುಃಖ ಇದೆ, ಸಾಧುಗಳಿದ್ದಾರೆ, ಸಂತರಿದ್ದಾರೆ, ಪ್ರಪಂಚದಲ್ಲಿ ಏನೇನಿರ್ಬೇಕ ಎಲ್ಲ ಇದೆ. ಜೊತೆಗೆ ಬೇರೆ ಬೇರೆ ದೇಶದ ಭಕ್ತರು ಕೂಡ ಇಲ್ಲಿಗೆ ಬರ್ತಾರೆ. ಅದು ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು. ಈ ರೀತಿ ಈ ಎಲ್ಲ ಜೀವನವನ್ನ ನೀವು ನೋಡ್ಬೇಕು, ಅನುಭವಿಸ್ಬೇಕು. ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಮಾಡೋರು, ಆದ್ರೆ ಈಗ ಕಾಶಿ ಯಾತ್ರೆ ಅಂತ ಬರೋದಕ್ಕೆ ಬದಲು ಕಾಶಿ ಪ್ರವಾಸ ಅಂತ ಬಂದ್ರೆ ಈ ಎಲ್ಲ ಜೀವನವನ್ನ ಒಂದ್ ಕಡೆಯಿಂದ ನೀವು ನೋಡ್ಬೋದು. 98% ಜನ ಕಾಶಿ ನೋಡಿಲ್ಲ, ಕಾಶಿ ಬಗ್ಗೆ ಮಾಹಿತಿ ಇಲ್ಲ. ಸತ್ಯ ಹರಿಶ್ಚಂದ್ರ ಕಾಶಿ ರಾಜ್ ಅಂತಾಗ ಕೆಲಸ ಮಾಡ್ತಾ ಇದ್ದಂತೆ. ಸತ್ಯ ಹರಿಶ್ಚಂದ್ರನ ಕಾಲದಿಂದಲೂ ನೀವು ಹೆಣ ಸುಡೋದ್ನ ಫಿಲಂಗಳಲ್ಲಿ ನೋಡಿದ್ದೀರಾ. ಇವತ್ತು ಕೂಡ ಅದೇ ಪರಿಸ್ಥಿತಿ ಮತ್ತೆ ಅದೇ ವಾತಾವರಣ ಇದೆ. ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿ ನೀವು ಬನ್ನಿ, ಒಂದ್ಸಾರಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮುಂದಿನ ನೋಟಿಫಿಕೇಶನ್ ಬರ್ತವೆ, ಆರಾಮಾಗಿ ನೋಡ್ಬೋದು. ಜೊತೆಗೆ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.